ಈಗ ಜನಗಳು ಎಲ್ಲ ಹೊರಗಡೆ ಬರ್ತಾ ಇದ್ದಾರೆ, ನೋಡೋಣ ಇಲ್ಲಿ ಆರ್ಗನೈಸ್ ಮಾಡಿದ್ದು ಯಾವ ಥರ ಇತ್ತು, ಇಷ್ಟ ಆಯಿತಾ, ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಅವ್ರು ಬರೋರನ್ನ ಕೇಳ್ತೀನಿ ಹೇಗಿದೆ ಅನ್ನೋದ್ರ ಬಗ್ಗೆ. ಬಿಸಿಲು ತುಂಬ ಜಾಸ್ತಿ ಇದೆ. ಸರ್ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನೋಡಿದ್ರಾ? ಇಷ್ಟ ಆಯ್ತಾ? ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿದೆಯಾ? ಯಾವ್ರು? ಪ್ರಿಯಪಣ್ಣದಿಂದ ಬಂದಿರೋದಾ? ಓಕೆ ಸರ್. ಫೋಟೋ ಹೊಡಿಕಂತೀಯ? ಹಾಂ, ಫೋಟೋ ಹೊಡಿತೀನಿ. ಹಾಂ, ಹಂಗೆ ಇಟ್ಕೋಬೇಕು ಸ್ಟ್ರೈಟು. ಇಟ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಹಾಂ, ಅದೇ. ಯಾವ ಊರಿಂದ ಬಂದಿರೋದು? ದಾವಣಗೆರೆಯಿಂದ ಬಂದಿರೋದಾ? ಹೆಂಗಿತ್ತು? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇದು ಆಕಳುಗಳು ನೋಡಕ್ ಹೋಗ್ತಾ ಇದಾವೆ, ನೋಡ್ಕೊಂಡು ಹೌದಾ? ಊಟ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತಾ? ಸೂಪರ್ ಊಟ. ಇಷ್ಟ ಆಯ್ತಾ? ಓಕೆ. ಸಖತ್ ಇಷ್ಟಪಟ್ಟು ತಾತ ಸರ್, ಫ್ರೀ ಆದರೂ ಚೆನ್ನಾಗಿರ್ಬೇಕಲ್ವಾ? ಅಷ್ಟೇ ಸರ್. ಹೇಳಿ. ಹಾಂ, ಅಲ್ಲ, ನಾವು ಯೂಟ್ಯೂಬ್ ಚಾನಲ್. ಹಾಂ, ಓಕೆ. ಇಷ್ಟ ಆಯ್ತಲ್ವಾ ಬಂದಿದ್ದಕ್ಕೆ? ನಾವು ಇದೇ ನಾವು ಪಕ್ಕದ ಮನೆ ಅಪ್ಪು ಟ್ರಾವೆಲಿಂಗ್. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಹಾಂ, ಅಪ್ಲೋಡ್ ಮಾಡ್ತೀವಿ. ನಿಮಗೆ ಇಷ್ಟ ಆದರೆ ಸಾಕು ಸರ್. ಓಕೆ, ತಾತ ಫುಲ್ ಇಷ್ಟ ಆಗ್ಬಿಟ್ಟಿದೆ. ಹೆಂಗಿತ್ತು ಸರ್? ನೋಡಿದ್ರಾ? ಹೆಂಗಿತ್ತು ಆರ್ಗನೈಸೇಷನ್? ಅದ್ಭುತವಾಗಿತ್ತು ಸರ್. ಇಷ್ಟ ಆಯ್ತಾ? ಆರ್ಗಾನಿಕ್ ಭಾಳ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಊಟ ಎಲ್ಲ ಹೆಂಗಿತ್ತು ಸರ್? ಲಸ್ಸಿ ಇರ್ಬೋದು, ಬಟರ್ ಮಿಲ್ಕ್ ಇರ್ಬೋದು, ಮತ್ತೆ ತೋಟ ಇರ್ಬೋದು, ಮನೆ ಮನೆ ಪ್ಲಾಂಟೇಶನ್ ಊಟನೂ ಭಾಳ ಚೆನ್ನಾಗಿತ್ತು. ಎಲ್ಲ ಆರ್ಗಾನಿಕ್ ಆಗಿ ರಾಗಿ ಅಲಬಾಯಿ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ದರ್ಶನ್ ಸರ್. ಓಕೆ ಸರ್. ಎಲ್ಲಿಂದ ಬಂದಿರೋದು? ಹಾಸನ. ಥ್ಯಾಂಕ್ ಯು ಸರ್. ಹೆಂಗಿತ್ತು? ಇಷ್ಟ ಆಯ್ತಾ? ಸರ್ ಚೆನ್ನಾಗಿತ್ತಾ? ಊಟ ಎಲ್ಲ ಹೆಂಗಿತ್ತು ಮೇಡಮ್? ಚೆನ್ನಾಗಿತ್ತಾ? ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು? ಮೈಸೂರಿಂದನಾ? ಥ್ಯಾಂಕ್ ಯು. ಯಾವ ಊರಿಂದ ಬಂದಿರೋದು? ನಾವು ಬೆಂಗಳೂರಿಂದನಾ? ಇಷ್ಟ ಆಯ್ತಾ ಬಂದಿದ್ದು? ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆಯಾ? ಓಕೆ, ಬೇರೆ ಕಡೆ ಹೋಗ್ಬೇಕೀಗ. ಹೌದಾ ಸರ್? ನಿಮ್ಮ ಹೆಸರು? ಅವಿನಾಶ್. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ. ಒಂಥರ ವೆಲ್ ಮೋಟಿವೇಟೆಡ್. ಹಾಂ, ಆಮೇಲೆ ಫಾರ್ಮರ್ಸ್ಗೆ ಈಗೂ ಬದುಕ್ಬೋದು, ಈಗಲೂ ಬೆಳಿಬೋದು, ಈ ಥರನೂ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಊಟ ಹೆಂಗಿತ್ತು ಸರ್? ತುಂಬ ಚೆನ್ನಾಗಿ. ಎಲ್ಲಿಂದ ಬಂದಿರೋದು? ನಾವು ಭದ್ರಾವತಿಯಿಂದ ರಿಟೈರ್ಡ್ ಪ್ರೊಫೆಸರ್, ಕುವೆಂಪು ಯೂನಿವರ್ಸಿಟಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲಿ ಯಾವುದು? ಬೆಂಗಳೂರಿಂದ. ಚೆನ್ನಾಗಿತ್ತಾ? ಊಟ ಎಲ್ಲ ಹೆಂಗಿತ್ತು? ಊಟ ಎಲ್ಲ ಚೆನ್ನಾಗಿತ್ತು. ಏನಾದ್ರು ಸಸಿ ತಗೊಂಡು ಹೋಗ್ತಿದ್ದೀರಾ? ಹಾಂ, ಇದು ಸೀಡ್ಲೆಸ್ ನಿಂಬು ಮತ್ತು ಮಿಯಾ. ಅದು ಏನು ಪ್ಲಾಂಟ್ ಎಷ್ಟದು? ಇದು 500 ಮ್ಯಾಂಗೋ, ಇದು 350 ಸೀಡ್ಲೆಸ್ ಲೆಮನ್. ಇಷ್ಟ ಆಯ್ತಾ? ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಗುಡ್ ಎಕ್ಸ್ಪೀರಿಯನ್ಸ್. ಓಕೆ ಸರ್. ಹಾಂ, ಯೂಟ್ಯೂಬರ್. ನಿಮ್ಮ ಹೆಸರೇನು? ಸಮೃದ್ಧಿ. ನನಗೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿತ್ತು. ಹಾಂ, ಹಾಸನದಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ ಬಂದಿರೋದು. ಊಟ ಎಲ್ಲ ಹೆಂಗಿತ್ತು? ಊಟ ಮಾಡ್ದಾ? ಹಾಂ, ಚೆನ್ನಾಗಿತ್ತು. ಹಾಂ, ಪಾಪದ ನಂಗೆ ತುಂಬ ಇಷ್ಟ ಆಯಿತು. ಹೌದಾ? ಹಾಂ, ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಹಸಿರೋರು. ಎಲ್ಲ ಥ್ಯಾಂಕ್ಸು. ಶಿರೀನ್ ಅವರಿಗೆ, ಮಗ್ಗೆ ಮನೆಯವರಿಗೆ ತುಂಬ ಥ್ಯಾಂಕ್ಸು. ಚೆನ್ನಾಗಿ ಆರ್ಗನೈಸ್ ಮಾಡಿದರೆ, ಇಷ್ಟೊಂದು ಜನ ಒಳ್ಳೆ ಒಟ್ಟುಗೂಡಿಸಿದ್ದಾರೆ, ಅದಕ್ಕೆ ಅವರಿಗೆ ಥ್ಯಾಂಕ್ಸ್. ಸರ್, ಎಲ್ಲಿಂದ ಬಂದಿರೋದು? ನಾವು ಹಾಂದಿ ಮೂಡಿಗೆರೆ. ಹೌದಾ ಸರ್? ಸುಂದರವಾದ ವಾತಾವರಣದಲ್ಲಿ ಒಬ್ಬ ವ್ಯಕ್ತಿ ವ್ಯವಸಾಯ ಮಾಡೋದು ಹೆಂಗೆ ಅನ್ನೋದನ್ನು ರಂಗಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಉತ್ತಮವಾದ ವ್ಯಕ್ತಿ ಒಬ್ಬ ವ್ಯವಸಾಯದಲ್ಲಿ ಯಾವ ಥರ ಮಾಡಬೇಕು, ಬಡಬಗ್ಗರು ಮತ್ತು ಹಾಗೂ ಸಾಮಾನ್ಯ ಜನರು ಎಲ್ಲರೂ ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋದನ್ನು ರಂಗತಂದು ತೋರಿಸ್ಕೊಟ್ಟಿದ್ದಾರೆ. ತುಂಬ ಸುಂದರವಾಗಿದೆ. ಊಟ ಎಲ್ಲ ಹೆಂಗಿತ್ತು ಸರ್? ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಎಲ್ಲಿಂದ ಬಂದಿರೋದು? ಸರ್, ಗೊರೂರು ಪಕ್ಕ ಹೇಮಾವತಿ ಡ್ಯಾಮ್ ಪಕ್ಕ ಉಡುವಾರೆ, ಜಗದೀಶ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ರೈತರಿಗೆ ನಿಜವಾಗೂ ಉಪಯುಕ್ತವಾದ ಏನಾದ್ರು ಒಂದು ಮಾಡಬೇಕು, ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದ್ರ ಎಸ್ಪೆಷಲಿ ಎಲ್ಲ ಒಳ್ಳೆ ಉಪನ್ಯಾಸಗಳು ಚೆನ್ನಾಗಿದ್ದು, ಹೊಸದಾಗಿ ಕೃಷಿ ಪ್ರಾರಂಭ ಮಾಡೋರಿಗೆ ನಿಜವಾಗ್ಲೂ ಬೆನಿಫಿಟ್ ಆಗಿತ್ತು. ರಂಗಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಂಡ್ಸ್ ಅಪ್ ಟು ದೆಮ್. ಸರ್, ಎಲ್ಲಿಂದ ಬಂದಿರೋದು? ನಾನು ಹಾಸನದಿಂದ ಬಂದೆ. ಹಾಸನದಿಂದ. ಓಕೆ ಸರ್. ಊಟ ಎಲ್ಲ ಹೆಂಗಿದೆ ಸರ್? ಊಟ ಟೋಟಲ್ ಆಗಿ ಚೆನ್ನಾಗಿತ್ತು. ಇಷ್ಟ ಆಯ್ತು ಬಂದಿರೋದು? ಟಿಪ್ಟೂರಾ? ಹೆಂಗಿತ್ತು ಸರ್? ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿತ್ತು. ಹಾಂ, ಈ ಥರ ಆರ್ಗನೈಸೇಷನ್ ಕಂಡಕ್ಟ್ ಮಾಡಬೇಕು ಎಲ್ಲರೂ ಕೂಡ. ಎಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ಫಾರ್ಮ್ ಇರೋರು ಏನೆಲ್ಲ ಮಾಡ್ತಾಯಿದ್ದಾರೆ, ಹಿಂಗೆಲ್ಲ ರೈತರಿಗೆ ಸಹಾಯ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸು ಮತ್ತು ಯೂತ್ಸಿಗೂ ಎನ್ಕರೇಜ್ ಆಗುತ್ತೆ ಖಂಡಿತ. ಸರ್, ಮಿಲ್ಕಿಂಗ್ ಬಗ್ಗೆ ಹೇಳೋದಾದರೆ? ಮಿಲ್ಕಿಂಗ್ ನೆಕ್ಸ್ಟು ಹೋಗಬೇಕು. ಯೂನಿಟ್ ನೋಡಿದ್ವಿ. ಈಗ ಮಜ್ಜಿಗೆ ಕುಡಿತಿದ್ದೀರಾ? ಯಾವ ಥರ ಇದೆ? ಆ ಥರ ಭಾಳ ಚೆನ್ನಾಗಿದೆ. ಇಷ್ಟ ಆಯ್ತಾ? ಭಾಳ
ತುಂಬ ಒಳ್ಳೆ ಪ್ಯಾಕಿಂಗು, ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಯೂನಿಟು. ಇಷ್ಟು ಕ್ಲೀನಾಗಿರೋ ಯೂನಿಟ್ ಎಲ್ಲಿ ಕೂಡ ಇಲ್ಲ. ಈ ಥರ ಯೂನಿಟಲ್ಲಿ ತೊಗೊಂಡ್ರೆ ಹಾಲು ಕೂಡ ಎಲ್ಲ ನಮಗೆ ಭಾಳ ಖುಷಿ ಆಗುತ್ತೆ, ಒಂದು ಸಮಾಧಾನ ಇರುತ್ತೆ. ಒಂದು ಏನಾದ್ರು ಕುಡಿಬೇಕಂದ್ರೆ ಏನಾದ್ರು ತಿನ್ಬೇಕಂದ್ರೆ. ಎಲ್ಲಿಂದ ಬಂದಿರೋದು ಅಂದರೆ ಬೆಂಗಳೂರಿಂದ. ಊಟ ಎಲ್ಲ ಹೆಂಗಿತ್ತು ಸರ್? ಊಟ ತುಂಬ ಚೆನ್ನಾಗಿತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ಚಿಕ್ಕಮಂಗ್ಳೂರಿಂದ ಹೆಂಗಿತ್ತು ಸರ್ ಆರ್ಗನೈಸೇಷನ್? ಫ್ಯಾಂಟಾಸ್ಟಿಕ್. ಇಷ್ಟ ಆಯಿತಾ? ಆರ್ಗನೈಸ್ ಭಾರಿ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅರವಿಂದ್ ಅವರು ಅವರ ಟೀಮು ಪ್ರಯತ್ನ ಇಟ್ಸ್ ಅಮೇಝಿಂಗ್. ಹಾಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಇನ್ಫಾರ್ಮೇಟಿವ್. ಸೊ ಮನೆ ನಾನು 10 years ಬ್ಯಾಕ್ ನೋಡಲಿಕ್ಕೂ ನೋಡಬೇಕು ಗಜ ಅಂತಿರೋ ವ್ಯತ್ಯಾಸ ಭಾಳ ಡೆವಲಪ್ ಮಾಡಿದ್ದಾರೆ. ತುಂಬ ಮಾಹಿತಿಗಳನ್ನ ತಿಳ್ಕೊಂಡು, ತುಂಬ ಸ್ಟಾಲ್ಗಳು, ಫ್ಯಾಂಟಾಸ್ಟಿಕ್ ಇನ್ಫಾರ್ಮೇಷನ್ಸ್. ಸೊ ನೈಸ್. ಅಟ್ಲೀಸ್ಟ್ ಯಂಗ್ಸ್ಟರ್ಸಿಗೆ ಒಂದು ಸ್ಫೂರ್ತಿ ಇದು. ಸುಮಾರು ಜನ ಹೇಳಿದ್ರೆ ಯಾರು ಅಗ್ರಿಕಲ್ಚರಿಗೆ ಬರಲ್ಲ ಅಂತೇಳಿ. ಸೊ ಇದೊಂದು ಇನ್ಸ್ಪಿರೇಷನ್. ಸುಮಾರು ಜನ ಬರ್ತಾರೆ ವಾಪಸ್ ಮಾಡಿ ಬೇರೆ ಒಂದು ಏನೋ ಒಂದು ಪ್ರಯತ್ನ ಮಾಡಬೇಕು, ಬದಲಾವಣೆ ತರಬೇಕು ಅನ್ನೋದು ಆಸೆ ಅವರಲ್ಲಿ ಹುಟ್ಟುತ್ತೆ. ಖಂಡಿತವಾಗಿ ಒಳ್ಳೆಯ ಕಾರ್ಯಕ್ರಮ. ಅರವಿಂದ್ ಅವ್ರ ಟೀಮವರಿಗೆ ಶುಭ ಹಾರೈಸ್ತಾ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡಲಿ, ಯಂಗ್ಸ್ಟರ್ಸ್ನ ಇನ್ನೂ ತರಲಿ ಅಗ್ರಿಕಲ್ಚರಿಗೆ ಅಂತ ಹೇಳಿ ನಮ್ಮ ಆಸೆ. ನಮಸ್ತೆ. ಊಟ ಹೆಂಗಿತ್ತು ಸರ್? ಊಟ ಚೆನ್ನಾಗಿತ್ತು, ಸಿಂಪಲ್. ಓಕೆ ಸರ್, ಥ್ಯಾಂಕ್ ಯು. ಮನೆ ಶಿರೀನ್ ಅವ್ರ ಟೀಮವರಿಗೆ ಎಲ್ಲರಿಗೂ ಅವರು ಏನಂದರೆ ಒಂದು ವಜ್ರ ನಮ್ಮ ಕೃಷಿ ಇದರಲ್ಲಿ ಅವರು ವಜ್ರದ ಕುಟುಂಬ. ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡ್ತಾ ಇರ್ಬೋದು, ಒಳ್ಳೆ ಮಾತುಗಳನ್ನ ಆಡಿದ್ರು, ತುಂಬ ಖುಷಿಯಿಂದ ಹೇಳಿದ್ರು, ಮನಸಾರೆ ಹೇಳಿದ್ರು. ತುಂಬಾ ಖುಷಿ ಆಯಿತು ಮಾತ್ರ ಅವ್ರ ಮಾತುಗಳನ್ನ ಕೇಳಿ. ಎಲ್ಲಿಂದ ಬಂದಿರೋದು? ಬಸವಪಟ್ಟಣ. ಹೆಂಗಿದೆ ಸರ್ ಆರ್ಗನೈಸೇಷನ್? ಚೆನ್ನಾಗಿದೆ ಸರ್. ಒಬ್ಬ ರೈತಂಗೆ ನೋಡೋಂಥ ವಿಷಯ ಚೆನ್ನಾಗಿದೆ, ತಿಳ್ಕೊಳ್ಳೋಂಥ ವಿಷಯ. ನಾವು ಹೊಸದಾಗಿ ರೈತರಾಗಿದ್ದು ನಮಗೆ ಭಾರಿ ಖುಷಿ ಆಯಿತು ನೋಡಿ. ನಾವು ಈ ಥರ ಮಾಡಬೇಕು, ಇಷ್ಟು ಒಂದು ಏನು ಸಹ ಎಸ್ತಿದ್ದಾನೆ ಅವರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಒಂದು ಕಸ, ಒಂದು ತೆಂಗಿನ ಗರಿ ಆಗಲಿ, ಸೋಗಾಗಲಿ, ಅದೆಲ್ಲ ನಾವೆಲ್ಲ ಮೊದಲು ವೇಸ್ಟ್ ಮಾಡ್ತಾಯಿದ್ವಿ. ಅದೆಲ್ಲ ಭಾರಿ ಉಪಯೋಗ ಆಯಿತು, ತುಂಬ ಖುಷಿ ಆಯ್ತು ಸರ್ ನಮಗೆ. ನಾವು ಇದು ಸ್ವಲ್ಪ ಡೆವಲಪ್ ಮಾಡ್ಕೊಂಡಿರೋದು, ಬೆಳ್ಕೊಂಡು ನಾವು ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಊಟ ಎಲ್ಲ ಹೆಂಗಿತ್ತು ಸರ್? ಸರ್ ಊಟ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅಣ್ಣ ಮಂಡ್ಯದಿಂದ ಬಂದಿರೋ ಸರ್. ಹೆಂಗಿತ್ತು ಸರ್ ಊಟ ಎಲ್ಲ? ಇಷ್ಟ ಆಯಿತಾ? ಓಕೆ ಸರ್, ಥ್ಯಾಂಕ್ ಯು. ಇಷ್ಟ ಆಯಿತಾ? ತುಂಬ ಚೆನ್ನಾಗಿತ್ತು. ಊಟದ ವಿಚಾರ ಆಗ್ಬೋದು, ನಮಗೆ ತಿಳ್ಕೊಂಡಂಥ ವಿಚಾರ ಆಗ್ಬೋದು, ತುಂಬ ಅವೇರ್ನೆಸ್ ಮಾಡಿ ಎಲ್ಲ ಹೇಳಿದ್ದಾರೆ. ನಮಗಂತೂ ಈ ಒಂದು ಖುಷಿ ಕೊಡೋ ಅಂಥದ್ದು ಡೈರಿ ವಿಚಾರ ಆಗ್ಬೋದು, ವ್ಯವಸಾಯದ ವಿಚಾರ ಆಗ್ಬೋದು, ಎಲ್ಲ ತುಂಬ ಖುಷಿ ಕೊಡೋ ಅಂಥ ವಿಚಾರ. ಊಟದ ವಿಚಾರ ಪ್ರತಿಯೊಂದು ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅಲ್ಲಿಂದ ಬಂದಿರೋದು ಸರ್? ನಾವು ಗಿಂಡೇಳಿ. ಇಷ್ಟ ಆಯಿತು ಸರ್ ಆರ್ಗನೈಸೇಷನ್? ಚೆನ್ನಾಗಿತ್ತಾ? ಊಟ ಎಲ್ಲ ಹೆಂಗಿತ್ತು ಸರ್? ಊಟ ಎಲ್ಲ ಫಸ್ಟ್ ಕ್ಲಾಸ್ ಇತ್ತು. ಒಳ್ಳೆ ಆರ್ಗನೈಸ್ ಮಾಡಿದ್ರು. ಮತ್ತು ಇವಾಗ ಅದೇ ಫೀಲ್ಡ್ ವಿಸಿಟ್ಗೆಲ್ಲ ಹೋಗ್ತಿದ್ದೀವಿ, ಇಲ್ಲದೆಲ್ಲ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಬಾಳೆಹೊನ್ನೂರಿಂದ. ಊಟ ಎಲ್ಲ ಚೆನ್ನಾಗಿತ್ತಾ? ಇಷ್ಟ ಆಯಿತಾ ಬಂದಿದ್ದು? ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್, ನೀವೆಲ್ಲಿಂದ ಬಂದಿರೋದು? ನಾವು ಬಾಳೆಹೊನ್ನೂರು. ಹೌದಾ, ನೀವೆಲ್ಲ ಒಂದೇ ಟೀಮ್? ಚೆನ್ನಾಗಿತ್ತು. ತೋಟ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿದೆ, ಸ್ಟಾಲ್ಸು ಚೆನ್ನಾಗಿದೆ ಅಂತ. ಓಕೆ ಮೇಡಮ್, ಊಟ ಎಲ್ಲ ಇಷ್ಟ ಆಯಿತಾ? ಊಟ ಚೆನ್ನಾಗಿತ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇಲ್ಲಿಗೆ ಬಂದಿರುವಂಥ ಜನಗಳ ಮಾತು. ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಪಾಸಿಟಿವ್ ಒಪಿನಿಯನ್ನ ಕೊಡ್ತಾ ಇದ್ದಾರೆ. ತುಂಬ ಎಲ್ಲರಿಗೂ ಇಷ್ಟ ಆಗಿದೆ.